ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜುಲೈ 30ರಂದು ದಿವಂಗತ ಚೆನ್ನಮ್ಮನವರ 11ನೇ ದಿನದ ಆರಾಧನಾ ಕಾರ್ಯಕ್ರಮ. ನಾಳೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ. ಸಕಲ ಸಿದ್ಧತೆ ಕೈಗೊಂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ. ಕಾಡಾನೆ ದಾಳಿಯಲ್ಲಿ ರೈತ ಗಂಭೀರ ಗಾಯ. ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು. ಒಂಟಿ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಲು ಸೂಚನೆ. ಕಾವೇರಿ ನೀರು ವಿವಾದ. ನೀರು ಬಿಡುಗಡೆ ಆದೇಶ ಸಂಪೂರ್ಣ ತಿರಸ್ಕರಿಸಿ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಆಗ್ರಹ. ದಿವಂಗತ ತಾಯಿಯವರ 11ನೇ ದಿನದ ಆರಾಧನಾ ಕಾರ್ಯಕ್ರಮವು ಇಂದು ನೆರವೇರುತ್ತಿದ್ದು, ನಾಳೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಗಮಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿರುವ ಅವರು, ಮೊನ್ನೆ ಬೆಂಗಳೂರಿನಿಂದ ಹೊರಟಾಗ ನಮ್ಮ ತಾಯಿಯವರ ಅಂತಿಮ ಯಾತ್ರೆಯಲ್ಲೂ ಲಕ್ಷಾಂತರ ಜನ ಭಾಗವಹಿಸಿದ್ರು. ಅದೇ ರೀತಿ ನಾಳೆಯೂ ಸಹ ನಮ್ಮ ತಂದೆ ತಾಯಿ ಹಾಗೂ ಕುಮಾರಣ್ಣನವರ ಅಭಿಮಾನಿಗಳು ಜಿಲ್ಲೆ, ತಾಲೂಕು ಹಾಗೂ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಲಿದ್ದಾರೆ. ಆಗಮಿಸುವ ಜನಸ್ತೋಮಕ್ಕೆ ತಕ್ಕಂತೆ ಬೃಹತ್ ಮಟ್ಟದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಕನಿಷ್ಠ 20,000 ಜನರಿಗೆ ಊಟದ ವ್ಯವಸ್ಥೆ ಹಾಗೂ ಆಗಮಿಸುವ ಗಣ್ಯರು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಆಸನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಕೆಲವರಿಗೆ ಆರಾಧನಾ ಪತ್ರಿಕೆಗಳು ತಲುಪಿದ್ದರೂ ಆಹ್ವಾನ ಪತ್ರಿಕೆ ಸಿಗದಿದ್ದರೂ ಸಹ ಅಭಿಮಾನಿಗಳು ಮತ್ತು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೇ ಆಗಮಿಸಿ ದಿವಂಗತ ತಾಯಿಯವರ ಆತ್ಮಕ್ಕೆ ನಮನ ಸಲ್ಲಿಸುವಂತೆ ಮನವಿ ಮಾಡಲಾಗಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ದಟ್ಟಣೆ ಅಥವಾ ತೊಂದರೆಯಾಗದಂತೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಿದ್ಧತೆಗಳು ಹೆಂಗಾಗಿದೆ ಸರ್? ನಾಳೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ? ನಾಳೆ ಸರ್ ಸುಮಾರು 2 ಲಕ್ಷ ಬರುವಂಥ ನಿರೀಕ್ಷೆ ಇದೆ. ಎಲ್ಲ ಥರ ಇವತ್ತು ನಮ್ಮ ತಾಯಿಯರದು 11ನೇ ದಿನದ ಆರಾಧನಾ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಜಿಲ್ಲೆ, ತಾಲೂಕು, ರಾಜ್ಯ ಕಡೆಯಿಂದ ಎಲ್ಲ ನಮ್ಮ ತಂದೆ ಅಭಿಮಾನಿಗಳು, ನಮ್ಮ ತಾಯಿ ಅಭಿಮಾನಿಗಳು, ನಮ್ಮ ಕುಮಾರಣ್ಣರ ಅಭಿಮಾನಿಗಳೆಲ್ಲ ಬರ್ತಾರೆ. ಆದಷ್ಟು ಬಂದು ಅವರೆಲ್ಲ ಮೊನ್ನೆ ಬೆಂಗಳೂರಿಂದ ಹೊರಟಾಗ ನಮ್ಮ ತಾಯಿ 18ನೇ ತಾರೀಕು ನಿಧನರಾದಾಗ ಅಲ್ಲಿಂದ ಲಕ್ಷಾಂತರ ಜನ ಬಂದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಅದೇ ರೀತಿ ಬಂದು ನಾಳೆ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಕಡೆ ಆರಾಧನಾ ಪತ್ರಿಕೆ ಸಿಕ್ಕಿರುತ್ತೆ, ಸಿಗದಲ್ಲೇ ಇದ್ದರು ಇದು ಅವರ ಬರಬೇಕು ಅಂತ ನಾನು ಮನವಿ ಮಾಡಿ. ಈಗ 2 ಲಕ್ಷ ಜನಕ್ಕೆ ಯಾವ ಥರ ಸಿದ್ಧತೆಗಳು? ಎಲ್ಲ ಥರ ಇದೆ. ಒಂದು ಸಾರಿ ಕನಿಷ್ಠ 20,000 ಜನ ಊಟಕ್ಕೆ ವ್ಯವಸ್ಥೆ ಮಾಡಿದೆ ಒಂದು ಹಂತಿ. ಈಗ VIP-ಗಳೆಲ್ಲ ಬರ್ತಾರೆ ಸರ್? ಎಲ್ಲ ಥರ ವ್ಯವಸ್ಥೆ ಮಾಡ್ತಾರೆ. ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಶಾಂತಪುರ ಗ್ರಾಮದ ರೈತ ಮಲೇಶ್ ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಗಾಯಾಳು ಮಲೇಶ್ ಅವರನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು, ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ದೂರವಾಣಿಯ ಮೂಲಕ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ ಅವರು, ಗ್ರಾಮಗಳಿಗೆ ನಿರಂತರವಾಗಿ ನುಗ್ಗಿ ಜನರ ಜೀವಕ್ಕೆ ಅಪಾಯ ಉಂಟು ಮಾಡುತ್ತಿರುವ ಒಂಟಿ ಕಾಡಾನೆಗಳನ್ನು ತಕ್ಷಣ ಗುರುತಿಸಿ ರೇಡಿಯೋ ಕಾಲರ್ ಅಳವಡಿಸಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ರೇಡಿಯೋ ಕಾಲರ್ ಅಳವಡಿಸುವ ಮೂಲಕ ಕಾಡಾನೆಗಳ ಚಲನವಲನವನ್ನು ನಿಗಾ ವಹಿಸಿ ಗ್ರಾಮಸ್ಥರಿಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲು ಸಾಧ್ಯವಾಗುತ್ತದೆ. ಇದರಿಂದ ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಿ ರೈತರ ಜೀವ ಹಾಗೂ ಆಸ್ತಿಪಾಸ್ತಿಯನ್ನು ರಕ್ಷಿಸಲು ನೆರವಾಗಲಿದೆ ಎಂದು ಶಾಸಕರು ಅಭಿಪ್ರಾಯಪಟ್ಟರು. ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ಶಾಶ್ವತ ಪರಿಹಾರದತ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲ, ಈಗ ನಮ್ಮಲ್ಲಿ ಸಿಂಗಲ್ ಆನೆಗಳು ನಮ್ಮಲ್ಲಿ ಈಗ ತುಂಬ ಓಡಾಡ್ತಾರೆ ಸಕಲೇಶಪುರದಲ್ಲಿ. ನಾನು ಹೇಳ್ತಿರೋದು ಈಗ ಅದಕ್ಕೆ ನೀವು ರೇಡಿಯೋ ಕಲರ್ ಹಾಕ್ಲೇಬೇಕು. ಏಕೆಂದ್ರೆ ನೋಡಿ, ಇವತ್ತು ಸ್ವಲ್ಪ ಪಾರಾಗಿರೋದು, ಇವತ್ತು ಇಂಜುರಿ ಆಗಿದೆ, ಅಟ್ಯಾಕ್ ಮಾಡಿದೆ. ಹಂಗಾಗಿ ಏನಾಗಿದೆ, ಈ ಭೀಮಾ ಸಿಂಗಲ್ ಆಗಿ ಇಲ್ಲಂದ್ರೆ ಓಡಾಡ್ತಿದೆ, ಇದು ಸಿಂಗಲ್ ಓಡಾಡ್ತಿದೆ, ಕ್ಯಾಪ್ಟನ್ ಅಂತ ಹೇಳ್ತಾರೆ. ಬಟ್ ನಾನು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಬಂದಿದ್ದೀನಿ. ನಾನೇನು ಹೇಳಿದ್ರು, ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ಅನಾಹುತ ತಡಿಬೇಕು ಅಂತ ಹೇಳಿದ್ರೆ ಈ ಸಿಂಗಲ್ ಓಡಾಡ್ತಕ್ಕ
ತಮಿಳುನಾಡು ರಾಜ್ಯಕ್ಕೆ 3,500 ಕ್ಯೂಸೆಕ್ ಕಾವೇರಿ ನೀರನ್ನು ಬಿಡುಗಡೆ ಮಾಡುವಂತೆ ಪ್ರಾಧಿಕಾರ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಆಗ್ರಹಿಸಿದ್ದಾರೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ಕಾವೇರಿ ನೀರು ಯಾಚನಾ ಪ್ರಾಧಿಕಾರವು ಕರ್ನಾಟಕದ ಪಾಲಿಗೆ ಮರಣ ಶಾಸನದಂತಹ ಆದೇಶವನ್ನು ಹೊರಡಿಸಿದೆ. ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಸರ್ಕಾರ ಹಾಗೂ ವಕೀಲರು ಪ್ರಾಧಿಕಾರದ ಮುಂದೆ ಸಮಗ್ರವಾಗಿ ಮನವರಿಕೆ ಮಾಡಿಕೊಟ್ಟು ಬಲವಾದ ವಾದ ಮಂಡಿಸಬೇಕು. ರಾಜ್ಯದ 3 ಪ್ರಮುಖ ಜಲಾಶಯಗಳಲ್ಲಿ ಪ್ರಸ್ತುತ ಕೇವಲ 12 ಟಿಎಂಸಿ ನೀರು ಮಾತ್ರ ಲಭ್ಯವಿದ್ದು, ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆ ಪ್ರತಿ ತಿಂಗಳು ಸುಮಾರು 3 ಟಿಎಂಸಿ ನೀರು ಬೇಕಾಗುತ್ತದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತತ್ವಾರವಿರುವಾಗ ತಮಿಳುನಾಡು ತನ್ನ 2ನೇ ಬೆಳೆಗಾಗಿ ನೀರು ಕೇಳುತ್ತಿರುವುದು ಸಮಂಜಸವಲ್ಲ. ಈ ಕಠಿಣ ಪರಿಸ್ಥಿತಿಯಲ್ಲಿ ನೀರು ಬಿಡಲು ಸಾಧ್ಯವಿಲ್ಲ ಎಂಬುದನ್ನು ಸರ್ಕಾರ ಗಟ್ಟಿಯಾಗಿ ತಿಳಿಸಬೇಕು. 1991ರ ಕಾವೇರಿ ವಿವಾದದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರು ರಾಜ್ಯದ ಹಿತದೃಷ್ಟಿಯಿಂದ ತೋರಿದ ಧೈರ್ಯವನ್ನು ಇಂದಿನ ನಾಯಕತ್ವವು ಪ್ರದರ್ಶಿಸಬೇಕೆಂದು ನಾರಾಯಣಗೌಡ ಒತ್ತಾಯಿಸಿದರು. ನಗರದ ಸ್ಕೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿಂದು ಗುರುಪೌರ್ಣಿಮೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರು ಮಾತನಾಡಿ, ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ಹಚ್ಚುವ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗುವ ಗುರುಗಳ ಮಹತ್ವವನ್ನು ಸ್ಮರಿಸಿದರು. ತಂದೆ ತಾಯಿ ಹಾಗೂ ಗುರುಗಳು ನೀಡುವ ಸಂಸ್ಕಾರವೇ ಮಕ್ಕಳಿಗೆ ನಿಜವಾದ ಆಸ್ತಿಯಾಗಿದ್ದು, ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮ ಸಾಧನೆ ಮಾಡಿ ಶಾಲೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದರು. ಸಲ್ಲಿಸುವಂತಹ ದೊಡ್ಡ ಗೌರವದ ಹಬ್ಬದ ಸಂಕೇತವಾಗಿ ಗುರುಪೂರ್ಣಿಮವನ್ನು ಇಡೀ ನಾಡಿದಾದ್ಯಂತ ಆಚರಿಸುತ್ತಾ ಶಿವನನ್ನ ನೆನೆಯುತ್ತಾ ಈ ಒಂದು ಜ್ಞಾನವೆಂಬ ಬೆಳಕನ್ನು ಸದಾ ಹಚ್ಚಿ ಮಕ್ಕಳಿಗೆ ಬೆಳಕಾಗುವಂತಹ ದೊಡ್ಡ ಕೆಲಸವನ್ನು ಮಾಡ್ತಕ್ಕಂಥ ಇಡೀ ಗುರು ವೃಂದದವರಿಗೆ ನನ್ನ ಅನಂತ ವಂದನೆಗಳು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ವಿಶೇಷ ಸಮಾರಂಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಮನೀಶ್ ಗೌಡ, ರಾಕೇಶ್ ಸೇರಿದಂತೆ ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ಹಾಸನ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಂದು ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ನಡೆಸಲಾಯಿತು. ಈ ವೇಳೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ನರಸಿಂಹ ಶರ್ಮಾ ಅವರು ಮಾತನಾಡಿ, ನಮ್ಮ ಸಂಘದ ಉದ್ಘಾಟನಾ ಸಮಾರಂಭದ ಕಾರ್ಯನಿಮಿತ್ತವಾಗಿ ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ. ಪ್ರಸ್ತುತ ದೇಶದಲ್ಲಿ ಮಳೆ ತೀರಾ ಕಡಿಮೆಯಾಗಿರುವ ಕಾರಣ ವೇದ ಪುರಾಣಗಳಲ್ಲಿ ಹೇಳಿರುವಂತೆ ಪರ್ಜನ್ಯ ಜಪ ಮತ್ತು ಪರ್ಜನ್ಯ ಹೋಮ ಮಾಡಿದರೆ ದೇಶದಲ್ಲಿ ಸುಭಿಕ್ಷವಾಗಿ ಮಳೆ ಬರುತ್ತದೆ ಎಂಬ ನಂಬಿಕೆ ಇದೆ. ಪರ್ಜನ್ಯಾತ್ ಸಂಭವತಿ ವೃಷ್ಟಿ ಹಾಗೂ ಪೃಥ್ವಿ ಸಸ್ಯಶಾಲಿನಿ ಎಂಬಂತೆ ಸಕಾಲದಲ್ಲಿ ಮಳೆಯಾದರೆ ಧರಣಿಯಲ್ಲಿರುವ ಎಲ್ಲಾ ಸಸ್ಯ ವೃಕ್ಷಗಳು ಹಾಗೂ ಬೆಳೆಗಳು ಸಮೃದ್ಧವಾಗಿರುತ್ತವೆ ಎಂದು ವೇದಗಳು ಸಾರುತ್ತವೆ. ಆದ್ದರಿಂದ ಉದ್ಘಾಟನಾ ಸಂದರ್ಭದಲ್ಲಿ ಸಾಮಾನ್ಯ ಕಾರ್ಯಕ್ರಮಗಳ ಬದಲು ದೇಶಕ್ಕಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಏನಾದರೂ ಮಾಡಬೇಕೆಂದು ನಾವು ಆಲೋಚಿಸಿ ಪರ್ಜನ್ಯ ಜಪ ಹಾಗೂ ಪರ್ಜನ್ಯ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಪರ್ಜನ್ಯ ಜಪವನ್ನು ನೀರಿನಲ್ಲಿ ನೆರವೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ನಾವು ನಿನ್ನೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಪರ್ಜನ್ಯ ಜಪವನ್ನು 5 ದಿವಸ ಹಮ್ಮಿಕೊಂಡಿದ್ದೀವಿ. ನಿನ್ನೆ ರಾಮನಾಥಪುರದಲ್ಲಿ ಒಂದು ಮಹಾ ಸಂಕಲ್ಪ ಮಾಡಿದ್ವು. ಇದ್ರ ಕಾವೇರಿ ನದಿ ತೀರದಲ್ಲಿ ಪರ್ಜನ್ಯ ಜಪವನ್ನು 30 ಜನ ಋತುಕರ ಸಮ್ಮುಖದಲ್ಲಿ ಸಂಪನ್ನಗೊಳ್ತು. ತುಂಬ ಚೆನ್ನಾಗಿ ಅದಕ್ಕೆ ನಮ್ಮ ಅಖಿಲ ಭಾರತ ನಮ್ಮ ಎಲ್ಲ ದೇಶದಲ್ಲೆಲ್ಲ ಮಳೆ ತುಂಬ ಕಮ್ಮಿ ಆಗಿರೋಂತಹ ಕಾರಣದಿಂದ ವೇದ ಪುರಾಣಗಳಲ್ಲಿ ಹೇಳಿರೋ ಹಾಗೆ ಪರ್ಜನ್ಯ ಜಪ ಮತ್ತು ಪರ್ಜನ್ಯ ಹೋಮ ಮಾಡಿದ್ರೆ ಮಳೆ ಸುಭಿಕ್ಷವಾಗುತ್ತೆ, ಎಲ್ಲ ದೇಶಗಳೆಲ್ಲ ಸುಭಿಕ್ಷವಾಗಿ ಮಳೆ ಬರುತ್ತೆ ಅಂತ ಹೇಳುತ್ತೆ. ಅದೇ ರೀತಿ ಕಾಲೇ ವರ್ಷಂತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ಅಂತ ಹೇಳುತ್ತೆ. ಯಾವ ಸಕಾಲದಲ್ಲಿ ಮಳೆಯಾದ ಪಕ್ಷದಲ್ಲಿ ಎಲ್ಲ ಧರಣಿನಲ್ಲಿರೋಂಥ ಎಲ್ಲ ಸಸ್ಯವೃಕ್ಷಗಳು ಸಮೃದ್ಧಿಯಾಗುತ್ತೆ, ಬೆಳೆಗಳು ಸಮೃದ್ಧಿಯಾಗುತ್ತೆ ಅಂತ ವೇದ ಪುರಾಣ ಹೇಳುತ್ತೆ. ಅದೇ ಕಾರಣದಿಂದ ನಾವು ಈ ಉದ್ಘಾಟನೆಗೋಸ್ಕರ ಬೇರೆ ಯಾವುದೂ ಕಾರ್ಯಕ್ರಮ ಬೇಡ, ನಾವು ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ. ಈ ವೇಳೆ ಪ್ರಮುಖ ಅರ್ಚಕರು, ಭಕ್ತಾದಿಗಳು ಭಾಗವಹಿಸಿದರು.
2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಕಲೇಶಪುರ ತಾಲೂಕಿನಲ್ಲಿ ಬೆಳೆ ವಿಮೆ ಕುರಿತು ಮಾಹಿತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಅವರು ಪ್ರಕೃತಿ ವಿಕೋಪ, ಮಳೆ ಅಭಾವ, ಅತಿವೃಷ್ಟಿ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಅತ್ಯಂತ ಮಹತ್ವದ ಯೋಜನೆಯೇ ಬೆಳೆ ವಿಮೆ. ಜುಲೈ 31 ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಲು ಕೊನೆಯ ದಿನವಾಗಿದ್ದು, ಅಂತಿಮ ದಿನದವರೆಗೆ ಕಾಯದೆ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಬ್ಯಾಂಕ್ಗಳಲ್ಲಿ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು. ನೋಂದಣಿಗೆ ವಿಮಾ ಪ್ರಸ್ತಾವನೆ, ಪಹಣಿ, ಚಾಲ್ತಿಯಲ್ಲಿರುವ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿದ್ದು, ಅಗತ್ಯ ಪ್ರೀಮಿಯಂ ಪಾವತಿಸಿ ಯೋಜನೆಯ ಪ್ರಯೋಜನ ಪಡೆಯಬಹುದಾಗಿದೆ. ಸಕಲೇಶಪುರ ತಾಲೂಕಿನ ಮಲೆನಾಡು ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದ ರೈತರು ಸಂಕಷ್ಟಕ್ಕೆ ಸಿಲುಕದಂತೆ ಸರ್ಕಾರ ಈ ಯೋಜನೆಗೆ ವಿಶೇಷ ಮಹತ್ವ ನೀಡಿದೆ. ಭತ್ತದ ಬೆಳೆ ಆಶ್ರಿತ ಬೆಳೆಗೆ ಕೇವಲ 605 ಪ್ರೀಮಿಯಂ ಪಾವತಿಸುವ ಮೂಲಕ 30,240ರವರೆಗೆ ವಿಮಾ ರಕ್ಷಣೆ ಪಡೆಯಬಹುದಾದ ಅವಕಾಶವಿದೆ ಎಂದು ವಿವರಿಸಿದರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಸಕಲೇಶಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಎಂ. ಬಹಳ ಮುಖ್ಯವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ವರ್ಷ ಸಕಲೇಶಪುರ ತಾಲೂಕಿನ ರೈತರಿಗೆ ಭತ್ತದ ಮಳೆಯಾಶ್ರಿತ ಬೆಳೆಗೆ ಯಾಕೆ ಅನಿವಾರ್ಯ ಅಂತಕ್ಕಂಥದ್ದೊಂದಾದ್ರೆ, ನಮಗೆ ಈಗಾಗಲೇ ಗೊತ್ತಿದೆ, ಸಕಲೇಶಪುರ ತಾಲೂಕಿನ ಸರಾಸರಿ ಮಳೆ 887 ಇಂಚಸ್ ಏನು ನಮಗೆ ನಿರೀಕ್ಷಿತ ಮಳೆ ಸರಾಸರಿ ಆಗಿತ್ತು. ಈ ಜುಲೈ ಅಂತ್ಯಕ್ಕೆ 662 ನಿರೀಕ್ಷಿತ ಸರಾಸರಿ ಮಳೆಗೆ 539 ಇಂಚಸ್ ಅಷ್ಟೇ ಮಳೆ ಬಿದ್ದಿರೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲಿ ಈ ವರ್ಷ ಬರಗಾಲ ಮಧ್ಯಂತರ. ಭಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳೊಂದಿಗೆ ಸಕಲೇಶಪುರ ಡಿವೈಎಸ್ಪಿ ಮಾಲತೀಶ್ ಅವರು ಅಸಭ್ಯವಾಗಿ ನಡೆದುಕೊಂಡಿದ್ದಾರೆಂದು ಆರೋಪಿಸಿ ಸಂಘಟನೆಯ ಕಾರ್ಯಕರ್ತರು ಸ್ಥಳೀಯ ಪೊಲೀಸ್ ಠಾಣೆಯ ಮುಂಭಾಗ ಜಮಾಯಿಸಿ ತೀವ್ರ ಪ್ರತಿಭಟನೆ ನಡೆಸಿದರು. ಸಕಲೇಶಪುರ ಪೊಲೀಸ್ ಠಾಣೆಯ ಮುಂಭಾಗ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳ ಜೊತೆ ಡಿವೈಎಸ್ಪಿ ಮಾಲತೀಶ್ ಅವರು ಅನುಚಿತ ಹಾಗೂ ಅಸಭ್ಯವಾಗಿ ವರ್ತಿಸಿದ್ದಾರೆಂಬ ಗಂಭೀರ ಆರೋಪವನ್ನು ಸಂಘಟನೆಯ ಕಾರ್ಯಕರ್ತರು ಮಾಡಿದರು. ಪೊಲೀಸ್ ಅಧಿಕಾರಿಯ ಧೋರಣೆಯನ್ನು ಖಂಡಿಸಿ ಕಾರ್ಯಕರ್ತರು ಠಾಣೆಯ ಎದುರು ನಿಂತು ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಏನಪ್ಪ, ನಮ್ಮ ಸಕಲೇಶಪುರಕ್ಕೆ ಬಂದ ದಿವಸದಿಂದ ನಂಗೆ ಪರಿಚಯ ಅವ್ರೆ. ಅವ್ರು ಯಾವುದೋ ಒಂದು ಉದ್ಘಾಟನೆ ಕರೆದಿದ್ರು, ಅವ್ರದ್ದು ಫ್ಯಾಮಿಲಿ ಫಂಕ್ಷನ್ಗೂ ಹೋಗಿದ್ದೀನಿ. ಬಂದಿದ್ನಪ್ಪ ಫ್ಯಾಮಿಲಿ ಫಂಕ್ಷನ್ಗೆ, ಒಂದು ಸ್ವೀಟ್ ಬಾಕ್ಸು ಕೊಟ್ಟು ಬಂದಿದ್ವಿ. ಯಾರು ವೈರಿ ಅಲ್ಲ, ಸೃಜನು ವೈರಿ ಯಾರು. ಆಮೇಲೆ ನನ್ನ ಜೀವನದಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ಕಾವೇರಿ ನೀರು ಬಿಡುಗಡೆ ವಿಚಾರ, ಮೇಕೆದಾಟು ಯೋಜನೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಿವಿಧ ಪ್ರಮುಖ ವಿಷಯಗಳ ಕುರಿತು ವಿಸ್ತೃತವಾಗಿ ಮಾತನಾಡಿದ್ದಾರೆ. ಕಾವೇರಿ ನೀರು ಬಿಡುವ ಪ್ರಕ್ರಿಯೆ ನಿರಂತರವಾಗಿ ನಡೆದುಕೊಂಡು ಬಂದಿದ್ದು, ಇದಕ್ಕೆ ಸಂಬಂಧಿಸಿದ ನಿರ್ಣಯಗಳನ್ನು ಕಮಿಷನ್ಗಳು ವೈಜ್ಞಾನಿಕವಾಗಿ ತೆಗೆದುಕೊಳ್ಳುತ್ತವೆ. ಸಾಮಾನ್ಯ ವರ್ಷದಲ್ಲಿ ಬಿಳಿಗುಂಡ್ಲಿಗೆ 177 ಟಿಎಂಸಿ ನೀರು ಹರಿಸಬೇಕಾಗುತ್ತದೆ. ಆದರೆ ಸಂಕಷ್ಟದ ಪರಿಸ್ಥಿತಿ ಎದುರಾದಾಗ ಸಂಕಷ್ಟ ಸೂತ್ರ ಅನ್ವಯವಾಗುತ್ತದೆ. ನಮ್ಮ ಬಳಿ ಇರುವ ನೀರಿನ ಲಭ್ಯತೆಯನ್ನು ಪರಿಗಣಿಸಿ ನೀರು ಬಿಡಲಾಗುತ್ತದೆ. ಈ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಸಮಗ್ರ ದತ್ತಾಂಶಗಳ ಆಧಾರದ ಮೇಲೆ ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾರೆ. ಕಾವೇರಿ ನೀರಿನ ವಿಚಾರವಾಗಿ ಸರ್ವಪಕ್ಷ ಸಭೆ ಕರೆಯುವ ಕುರಿತು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಲಿದ್ದು, ಮುಂಬರುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗುವುದೆಂದು ತಿಳಿಸಿದರು. ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಾಂಪ್ಲೈ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ನೋಡಿ, ಅವ್ರ ಕಡೆ ಎಲ್ಲನೂ ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಲೈವ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ನೇತೃತ್ವದಲ್ಲಿ ಕಾವೇರಿ ಸೇತುವೆಯಲ್ಲಿ ರಸ್ತೆ ತಡೆ ನಡೆಸಲಾಯಿತು. ತಾಲೂಕಿನ ಬನ್ನೂರು ಪಟ್ಟಣದ ಮೈಸೂರು ಮುಖ್ಯ ರಸ್ತೆಯ ಕಾವೇರಿ ಸೇತುವೆಯಲ್ಲಿ ರಸ್ತೆ ತಡೆ ನಡೆಸಿ ಮಾತನಾಡಿ, ಸಿಡಬ್ಲ್ಯೂಆರ್ಸಿ ಪ್ರಾಧಿಕಾರದ ಮುಂದೆ ರಾಜ್ಯ ಸರ್ಕಾರ ಬಂಡಿಯೂರಿ ಕಾವೇರಿ ಕೊಳ್ಳದ ನೀರನ್ನು ತಮಿಳುನಾಡಿಗೆ ಬಿಡಲು ಒಪ್ಪಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸುತ್ತೇವೆ. ನಮ್ಮ ಜನ ಜಾನುವಾರುಗಳಿಗೆ ತುಡಿಯಲು ನೀರಿಲ್ಲ, ಅಂತಹದರಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಹೇಗೆ ಒಪ್ಪಿಗೆ ಕೊಟ್ಟರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ರಾಜ್ಯ ಸಂಸದರು ಹಾಗೂ ಮುಖ್ಯಮಂತ್ರಿಗಳು ಪಕ್ಷಾತೀತವಾಗಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ನೀರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ನೀರನ್ನು ಬಿಟ್ಟರೆ ಉಗ್ರ ಹೋರಾಟ ನಡೆಸಲು ಮುಂದಾಗುತ್ತೇವೆಂದು ಎಚ್ಚರಿಕೆ ನೀಡಿದರು. ಜಾನುವಾರುಗಳಿಗೆ ನೀರು ಉಳಿಸಬೇಕಾದಂತ ರಾಜ್ಯ ಸರ್ಕಾರ
ಅಲ್ಲಿ CW ಬಂದ ಸೋಲನ್ನ ಒಪ್ಕೊಂಡು ರಾಜ್ಯದ ನೀರನ್ನ ಕಾವೇರಿ ಕೊಳದ ನೀರನ್ನ ಬತ್ತಿ ಹೋಗುವಂತ ನೀರು ಬಿಡ್ತೀನಿ ಅಂತೇಳಿ ಒಪ್ಕೊಂಡು ಬಂದಿರೋದನ್ನ ಖಂಡಿಸ್ತಾ ಇದ್ದೇವೆ. ರಾಜ್ಯದ ಜನರ ಹಿತ ಕಾಯಬೇಕಾದಂತ ರಾಜ್ಯ ಸರ್ಕಾರ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕಾಯ್ತು. ಅದರ ಬದಲು ತಮಿಳುನಾಡಿಗೆ ನೀರು ಬಿಟ್ಟಿರುವುದನ್ನ ನಾವು ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಆ ಮುಖಾಂತರ ಬನ್ನೂರಿನ ಹೊಳೆ ಸೇತುವೆ ಮೇಲೆ ಇವತ್ತು ಉಗ್ರವಾದಂತಹ ಈ ಸಂದರ್ಭದಲ್ಲಿ ಹಲವಾರು ರೈತ ಮುಖಂಡರುಗಳು ಹಾಜರಿದ್ದರು. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿರುವ ಶ್ರೀ ಪವಾಡ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವ ಶ್ರೀ ಗುರು ಕರಿಬಸವೇಶ್ವರ ದೇವಾಲಯದ ಸುರೇಶ ಅಜ್ಜಯ್ಯ ನೇತೃತ್ವದಲ್ಲಿ ಗುರುಪೂರ್ಣಿಮೆ ಹಾಗೂ ಉತ್ತಮ ಮಳೆಗಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತಿಯಿಂದ ನೆರವೇರಿದವು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕಾಪನಹಳ್ಳಿ ಗವಿಮಠದ ಪೀಠಾಧ್ಯಕ್ಷ ಚನ್ನವೀರ ಮಹಾಸ್ವಾಮೀಜಿಯವರು, ಗುರುಪೂರ್ಣಿಮೆಯು ಗುರುಗಳಿಗೆ ಗೌರವ ಸಲ್ಲಿಸುವ ಪವಿತ್ರ ದಿನ. ಗುರುಗಳ ಆಶೀರ್ವಾದವಿಲ್ಲದೆ ಯಾವುದೇ ವಿದ್ಯೆ ಸಾಧ್ಯವಿಲ್ಲ. ಇಂದಿನ ದಿನದಂದು ಎಲ್ಲರೂ ತಮ್ಮ ಗುರುಗಳನ್ನು ಸ್ಮರಿಸಿ ಆಶೀರ್ವಾದ ಪಡೆಯಬೇಕು. ರಾಜ್ಯದಲ್ಲಿ ಬರದ ಛಾಯೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಹೊಸಹೊಳಲು ಗ್ರಾಮದ ಶ್ರೀ ಕರಿಬಸವೇಶ್ವರ ದೇವಾಲಯದಲ್ಲಿ ಮಳೆಗಾಗಿ ವಿಶೇಷವಾಗಿ ಪ್ರಾರ್ಥಿಸಿದ್ದೇವೆ. ರೈತರಿಗೆ ಅನುಕೂಲವಾಗುವಂತೆ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಎಲ್ಲರೂ ಸುಖ ಶಾಂತಿಯಿಂದ ಬಾಳಲಿ. ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಊರಿನ ಗಣ್ಯರು ಹಾಗೂ ನೂರಾರು ಭಕ್ತರು ಭಾಗವಹಿಸಿದರು. ಪ್ರಧಾನ ಅರ್ಚಕರಾದ ಶ್ರೀ ಸುರೇಶ ಅಜ್ಜಯ್ಯ ಅವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ರುದ್ರಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹವನ ಹಾಗೂ ಗುರುಪಾದ ಪೂಜೆ ಸೇರಿದಂತೆ ವಿವಿಧ ಬಗೆಯ ಪೂಜೆಗಳನ್ನು ನಡೆಸಲಾಯಿತು. ಈಗ ನೋಡ್ತಾ ಇದ್ದೀರಿ, ಕಲಿಯುಗದಲ್ಲಿ ಎಲ್ಲ ಏನೇನು ನಡೀತಾ ಇದೆ ನೋಡ್ತಿದ್ದೀರಿ. ರಾಜ್ಯದಲ್ಲಿ ಬಹಳ ನೀರಿಗೆ ಸಮಸ್ಯೆ ಆಗಿರೋದ್ರಿಂದ ಬರ ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಮಳೆ ಬೆಳೆ ಇಲ್ಲದ್ರಿಂದ. ಹಾಗಾಗಿ ರೈತರಿಗೆ ಮಳೆ ಬೆಳೆ ಆಗಲಿ, ದೇವರು ಅಜ್ಜಯ್ಯನವರು ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಆಶೀರ್ವಾದದಿಂದ ರೈತರಿಗೆ ಒಳ್ಳೇದಾಗಲಿ, ಅದು ದೇಶದ ಯೋಧರು ಒಳ್ಳೇದಾಗಲಿ ಅಂತ ವಿಶೇಷ ಆಗಿ ರುದ್ರಹೋಮ ಆ ಸೂರ್ಯ ಎಷ್ಟು ಉದಯ ಆಗ್ತಾನೋ ಆ ಗುರುವಿನ ಕೃಪೆನೂ ಕೂಡ ಅಷ್ಟೇ ಉದಯ ಆಗುತ್ತೆ. ಆದರೆ ಸೂರ್ಯನ ಕಿರಣ ಅತ್ಯಂತ ನಮಗೆ ಜ್ವಾಲಿಮುಖವಾಗಿ ಉಳಿದ್ರೆ ನಮಗೆ ತಡೆಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಪ್ರಕೃತಿ ವಿವೇಕಾಗಬೇಕಾದ್ರೆ ಭಾರಿ ಕಷ್ಟ ಇದೆ. ಹಾಗಾಗಿ ಆ ಗುರುವಿನ ಮರೆ ಹೋದರೆ, ಆ ಗುರುವಿನ ಹರ ಮುಣಿದರೆ ಗುರು ಕಾಯುವರು, ಗುರಿ ಮುಣಿದರೆ ಯಾರು ಜಗತ್ತಲ್ಲಿ ಕಾಯುವರಿರತಕ್ಕಂಥ ಮಾತನ್ನ ಸಕಲ ಚರಾಚರ ಜೀವಗಳ ರಾಶಿಗಳಲ್ಲಿ ಕೂಡ ಗುರು ಯಾರಿಗಾಗಿ ತ್ಯಾಗ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಮಹಿಳೆ ಮಂಡಳಿ ಬಿಜೆಪಿ ತಾಲೂಕು ಅಧ್ಯಕ್ಷೆ ಶಿಲ್ಪಾ, ಭಕ್ತರಾದ ಕಾಂತರಾಜು, ಲಲಿತಮ್ಮ, ಮಂಜುಳಾ ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ನಿಮಗೆ ಬೋಧನೆ ಮಾಡಿದ ಶಿಕ್ಷಕರ ಋಣ ತೀರಿಸಬೇಕಾದರೆ ನೀವು ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಯಾದರೆ ಮಾತ್ರ ನಿಮ್ಮ ಶಿಕ್ಷಕರ ಋಣ ತೀರಿಸಲು ಸಾಧ್ಯವಾಗುತ್ತದೆ ಎಂದು ಬೆಂಗಳೂರಿನ ಕಚ್ಚಾ ರೇಷ್ಮೆ ವರ್ತಕರ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಚನ್ನಪಟ್ಟಣ ರಸ್ತೆಯಲ್ಲಿರುವ ಕುವೆಂಪು ಸಭಾಭವನದಲ್ಲಿ ಬೆಂಗಳೂರಿನ ಕಚ್ಚಾ ರೇಷ್ಮೆ ವರ್ತಕರ ಸಂಘದ ವತಿಯಿಂದ ಹಲಗೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಜಾಮೆಟ್ರಿ ಬಾಕ್ಸ್, ಶಾಲಾ ಬ್ಯಾಗುಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ, ನಾವು ನಮ್ಮ ಸಂಘದ ವತಿಯಿಂದ ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕಚ್ಚಾ ರೇಷ್ಮೆ ಹೆಚ್ಚು ಎಲ್ಲಿ ಬೆಳೆಯುತ್ತಾರೆ ಅಂತಹ ಪ್ರದೇಶ ಿರುವ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಲೇಖನಿ ಸಾಮಗ್ರಿಗಳನ್ನು ವಿತರಿಸಿಕೊಂಡು ಬರುತ್ತಿದ್ದೇವೆಂದು ತಿಳಿಸಿದರು. ಪುಸ್ತಕಗಳನ್ನು ಹಂಚಿಕೊಳ್ಳುವ ನಿರಂತರವಾಗಿ ನಾವು ಹಂಚಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಸುಮಾರು 2000 ಮಕ್ಕಳಿಗೆ ನಾವು ಈ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಬುಧವಾರ ನಾವು ನಂಜನಗೂಡಿನಲ್ಲಿ ಭಾರತ ವಿಕಾಸ್ ಸ್ಕೂಲ್ಗೆ ಅಲ್ಲೊಂದು 300 ಶಾಲಾ ಮಕ್ಕಳಿಗೆ ಈ ಪುಸ್ತಕಗಳನ್ನು ಕೊಟ್ಟಿದ್ದೀವಿ. ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಕೆಎಸ್ ಶಿವಕುಮಾರ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ನಮ್ಮ ಸಂಘದ ವತಿಯಿಂದ ಕೈಲಾದ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಿಕೊಂಡು ಬರುತ್ತಿದ್ದೇವೆ. ಹಲಗೂರಿನ 305 ವಿದ್ಯಾರ್ಥಿಗಳಿಗೆ ಹಾಗೂ ಬ್ಯಾಡರಹಳ್ಳಿ, ಗುಂಡಾಪುರ, ನಿಟ್ಟೂರು ಗ್ರಾಮಗಳ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಟ್ಟು 1700 ವಿದ್ಯಾರ್ಥಿಗಳಿಗೆ ವಿತರಿಸಿದ್ದೇವೆ. ಇದರ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಮ್ಮ ವರ್ತಕರ ಸಂಘ ಬೆಂಗಳೂರು ರೇಷ್ಮೆ ವರ್ತಕರ ಸಂಘದ ವತಿಯಿಂದ ಇವತ್ತು ಪಠ್ಯ ನೋಟ್ ಪುಸ್ತಕಗಳ ವಿತರಣೆ ಮತ್ತೆ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದು ಕಳೆದ ವರ್ಷನೇ ಆಗಬೇಕಾಗಿತ್ತು. ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಪುಟ್ಟರಾಜು ಹೇಳಿ ನಿಟ್ಟೂರವರು
ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಶರವಣ ಮತ್ತು ಜಂಟಿ ಕಾರ್ಯದರ್ಶಿ ಎಂಎಸ್ ನಾಗೇಂದ್ರ, ಕೋಶಾಧಿಕಾರಿ ನಾಗೇಶ ಮತ್ತು ನಿರ್ದೇಶಕರುಗಳಾದ ನಾಗರಾಜು, ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮೀಣ ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹನೂರು ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗುತ್ತಿವೆ ಎಂದು ಶಾಸಕ ಎಂಆರ್ ಮಂಜುನಾಥ್ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಲಾಗುತ್ತಿದೆ. ಕಾಮಗಿರಿ ಮುಖ್ಯ ರಸ್ತೆಯಿಂದ ಗುಂಡಾಲ್ ಡ್ಯಾಂ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ದಶಕಗಳ ಬೇಡಿಕೆಯೊಂದು ಈಡೇರಲಿದ್ದು, ಈ ಭಾಗದ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅತ್ಯಂತ ಅನುಕೂಲವಾಗಲಿದೆ. ಸ್ಥಳೀಯ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ನೈರ್ಮಲ್ಯ ಕಾಪಾಡಲು 10 ಹಲವು ಕಡೆಗಳಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಒಂದು ನೀರು, ಮತ್ತೆ ಆಸ್ಪತ್ರೆ, ಇನ್ನೊಂದು ಸೈಟು, ಇವಿಷ್ಟು ಆಗಲೇಬೇಕು. ಅದರ ಜೊತೆಗೆ ಇರ್ತಕ್ಕಂಥ ಗ್ರಾಮ ಅಭಿವೃದ್ಧಿ ಆಗಬೇಕು. ಅದೊಂದು ನಾನು ಅದೇ ಹೇಳಿದ್ನಲ್ಲ, 8 ರಿಂದ 9 ಕೋಟಿ ಅನುದಾನ ಬೇಕು ಈ ಒಂದು ಪಂಚಾಯಿತಿಯಲ್ಲಿ ನಾನು ಲೆಕ್ಕ ಮಾಡ್ದಂಗೆ. ಸೊ ಇವಿಷ್ಟೂ ಆದರೆ ಅಟ್ಲೀಸ್ಟ್ ಒಂದಷ್ಟು ಏನಾದ್ರು ಒಂದು ಬದಲಾವಣೆ ನಾವು ಕಾಣಬಹುದು. ಮೊದಲನೇದಾಗಿ ನೀರಿನ ಬಗ್ಗೆ ಏನವರು ಕಾರ್ಯಕ್ರಮದಲ್ಲಿ ಕೆಆರ್ಡಿಎಲ್ ಎಇ ಚಿಕ್ಕಲಿಂಗಯ್ಯ, ಇಂಜಿನಿಯರ್ ಕಾರ್ತಿಕ್, ಮುಖಂಡರಾದ ಸಿಂಗನಲ್ಲೂರು ರಾಜಣ್ಣ, ಮಂಜೇಶ್ ಗೌಡ, ನಟರಾಜಗೌಡ ಸೇರಿದಂತೆ ಸ್ಥಳೀಯ ಗಣ್ಯರು, ಮುಖಂಡರು ಮತ್ತು ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣಾವತಿಯಿಂದ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇಂದು ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಕಾವೇರಿ ನೀರು ಬಿಡುಗಡೆ ಆದೇಶವನ್ನು ಕೂಡಲೇ ವಾಪಸ್ ಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಾವೇರಿ ಪ್ರಾಧಿಕಾರಕ್ಕೆ ಸರಿಯಾದ ವಾಸ್ತವಿಕ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವಲ್ಲಿ ಪದೇ ಪದೇ ವಿಫಲರಾಗುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು. ನಮ್ಮಲ್ಲಿ ಕುಡಿಯುವ ನೀರಿಗೆ ತೀವ್ರ ಸ್ವರೂಪದ ಸಮಸ್ಯೆ ಎದುರಾಗಿದೆ. ಹೀಗಿರುವಾಗ ತಮಿಳುನಾಡಿಗೆ ಬೆಳೆ ಬೆಳೆಯಲು ನೀರು ಬಿಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ನಮ್ಮ ರಾಜಕಾರಣಿಗಳ ವೈಫಲ್ಯ ಏನು? ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಜೊತೆ ಯಾಕೆ ಮಾತಾಡ್ತಾ ಇಲ್ಲ? ಕುಡಿಲಿಕ್ಕೆ ನೀರಿಲ್ಲ, ಇರುವಾಗ ಹರಿದೋಗಿದೆ ನೀರು. ಇಲ್ಲಿದ್ದವಾಗ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ? ನಾವು ಬೆಂಗಳೂರಲ್ಲಿ ದೇಶ ವಿದೇಶಿ ಜನ ಬಂದ್ಬಿಟ್ಟು ಇಲ್ಲಿ ನೀರನ್ನ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಜೀವ ಬೆದರಿಕೆ ಹಾಕಿರುವುದಾಗಿ ಹಾಗೂ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ತರುವ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಉಡುಪಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಯಶ್ಪಾಲ್ ಸುವರ್ಣ ಅವರು ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಬಿಜೆಪಿ ನಾಯಕರು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರ ಹಾಗೂ ಪೊಲೀಸರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆಂದು ಆರೋಪಿಸಿದರು. ಸಮಾಜದಲ್ಲಿ ಅಶಾಂತಿ ಹಾಗೂ ಕೋಮು ಸಾಮರಸ್ಯಕ್ಕೆ ಭಂಗ ಉಂಟು ಮಾಡುವಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವವರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಾನೂನು ಎಲ್ಲರಿಗೂ ಸಮಾನವಾಗಿರಬೇಕು. ಯಾರೇ ಆಗಿರಲಿ ದ್ವೇಷ, ಹಿಂಸೆ ಅಥವಾ ಸಮಾಜದಲ್ಲಿ ಉದ್ವಿಗ್ನತೆ ಉಂಟು ಮಾಡುವ ಹೇಳಿಕೆಗಳನ್ನು ನೀಡಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಧ್ಯಕ್ಷ ಎಸ್ ಮನೋಹರ್, ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಆನಂದ್ ಕುಮಾರ್, ಕುಶಲ್ ಹರುವೇಗೌಡ, ಮುರಳಿ ಪುಟ್ಟರಾಜು, ಮಾಧವ ಹನೂರು, ಓಬಳೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಕಾವೇರಿ ಕಣಿವೆಯ 4 ಜಲಾಶಯಗಳಿಗೆ 65.86% ನೀರು ಕಡಿಮೆ ಹೊರತು ಬಂದಿದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವುದು ಕಷ್ಟ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ಕಣಿವೆಯ 4 ಜಲಾಶಯಗಳಿಗೆ ಈ ಬಾರಿ 65.86% ನೀರು ಕಡಿಮೆ ಹರಿದಿದೆ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ನಿರ್ಧಾರವನ್ನು ಸಂಪೂರ್ಣವಾಗಿ ಪಾಲನೆ ಮಾಡುವುದು ಕಷ್ಟ ಸಾಧ್ಯ.
ನಮ್ಮ ಜಲಾಶಯಗಳಲ್ಲಿ ಸದ್ಯ ಒಟ್ಟು 47 ಟಿಎಂಸಿ ನೀರು ಮಾತ್ರ ಲಭ್ಯವಿದ್ದು ಇದು ಕೇವಲ ಕುಡಿಯುವ ನೀರಿನ ಅವಶ್ಯಕತೆಗಷ್ಟೇ ಸಾಲುತ್ತದೆ. ತಮಿಳುನಾಡಿನವರ ಬೇಡಿಕೆಯಂತೆ 39 ಟಿಎಂಸಿ ನೀರು ಬಿಡಬೇಕಿತ್ತು. ಆದರೆ ನಾವು ಸದ್ಯ ಕೇವಲ 3.5 ಟಿಎಂಸಿ ನೀರು ಮಾತ್ರ ಬಿಟ್ಟಿದ್ದೇವೆ. ತಮಿಳುನಾಡಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಆದರೆ ನಮಗೆ ಕುಡಿಯಲಿಕ್ಕೂ ನೀರು ಸಾಕಾಗುತ್ತಿಲ್ಲ. ಹೀಗಾಗಿ ನಾವು ಹೆಚ್ಚಿನ ನೀರು ಬಿಡಲು ಸಾಧ್ಯವಿಲ್ಲ ಎಂದ ಸಚಿವರು, ಮಳೆಯಾದರೆ ಈ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಲಿವೆ ಎಂದು ತಿಳಿಸಿದರು. CWMA ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಈಗ ನಾವು ತಕ್ಷಣಕ್ಕೆ CWMAಗೆ ಹೋಗ್ತಾ ಇದ್ದೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಇವತ್ತೇ ಅಪೀಲ್ ಹಾಕ್ತೀವಿ. ಏನಿಲ್ಲ ಡಿಫ್ರೆನ್ಸ್. ಈಗ CWRCಗೂ CWMAಗೆ ಏನಾಗುತ್ತೆ, ಮಧ್ಯದಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮಧ್ಯದಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಪ್ರಮಾಣ ಜಾಸ್ತಿ ಇರುತ್ತೆ. ಆಮೇಲೆ ನಾನು ಇವರು ನೋಡಿದೆ, ಇವರು BJPಯವರು ಅಶೋಕ್ ಅವರು ಹೇಳಿದ್ದಾರೆ ಸರಿಯಾಗಿ ವಾದ ಮಾಡಿಲ್ಲ ಅಂತ. ಶ್ರೀರಾಮಯ್ಯ ಅನ್ನೋರು ಅಡ್ವೈಸರು ಸುಮಾರು. ಮುಂಗಾರು ಮಳೆಯ ವೈಫಲ್ಯದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕಲ್ಯಾಣ ಕರ್ನಾಟಕ ಭಾಗವನ್ನು ಕೂಡಲೇ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಹಾಗೂ ರೈತರ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕೆಂದು ಕರ್ನಾಟಕ ಸಂಘಟನಾ ವೇದಿಕೆ ಆಗ್ರಹಿಸಿದೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡ ಗುರು ಬಂಡಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ಸಂಪೂರ್ಣ ವಿಫಲವಾಗಿದ್ದು ಬಿತ್ತಿದ ಬೆಳೆಗಳು ಒಣಗಿ ಹೋಗಿವೆ. ಇದರಿಂದ ಈ ಭಾಗದ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಹಾಗೂ ತೊಂದರೆ ಅನುಭವಿಸುವಂತಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಈ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಅಧಿಕೃತವಾಗಿ ಘೋಷಿಸಬೇಕು. ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಧಾವಿಸಬೇಕಿರುವ ಸರ್ಕಾರ ಕೂಡಲೇ ರೈತರ ಎಲ್ಲಾ ಬೆಳೆ ಸಾಲಗಳನ್ನು ಮನ್ನಾ ಮಾಡಬೇಕು ಮತ್ತು ಬಾಧಿತ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರಧನವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆಯ ವೈಫಲ್ಯದಿಂದ ಬೆಳೆ ಬರದ ಜಿಲ್ಲೆಯ ರೈತರು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ಹಾಗೂ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಬೇಕು. ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರುವ ಎಲ್ಲ ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳು ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಿಸಿ ಪರಿಹಾರ ನೀಡಬೇಕು. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ತಂಡ ಸಮೀಕ್ಷೆ ನಡೆಸಿ ಪ್ರತಿ ಎಕರೆಗೆ ರೈತರಿಗೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜುಲೈ 30ರಂದು ದಿವಂಗತ ಚೆನ್ನಮ್ಮನವರ 11ನೇ ದಿನದ ಆರಾಧನಾ ಕಾರ್ಯಕ್ರಮ. ನಾಳೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ. ಸಕಲ ಸಿದ್ಧತೆ ಕೈಗೊಂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ. ಕಾಡಾನೆ ದಾಳಿಯಲ್ಲಿ ರೈತ ಗಂಭೀರ ಗಾಯ. ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು. ಒಂಟಿ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಲು ಸೂಚನೆ. ಕಾವೇರಿ ನೀರು ವಿವಾದ. ನೀರು ಬಿಡುಗಡೆ ಆದೇಶ ಸಂಪೂರ್ಣ ತಿರಸ್ಕರಿಸಿ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.